ಹರಿ ಓಂ. ಹೀಗೆ ಕೆಲವು ದಿನಗಳ ಹಿಂದೆ ಕೆಲವು ಲೇಡೀಸ್ ಕೇಳಿದ್ರು, ಏನಂದರೆ ಲಲಿತ ಸಹಸ್ರನಾಮ ತಪ್ಪಾಗಿ ಓದಿದರೆ ಕಷ್ಟಗಳು ಬರ್ತಾವೆ, ಹಾಗಾಗಿ ಕಲಿಯಲು ಭಯ ಅಂತ. ಆದರೆ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಈಗ ನಾವು 2 ವೀಲರೋ 4 ವೀಲರೋ ಅಥವಾ ಸೈಕಲ್ಲೋ ಕಲಿಬೇಕು ಅಂತ ಅಂದ್ಕೊಳ್ಳಿ. ಕಲಿಬೇಕಾದ್ರೆ ಏಳು ಬೀಳು ಇರೋದಿಲ್ವಾ? ಕೆಲವರು ಹೇಳ್ತಾರಲ್ವಾ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ. ಹಾಗೆ ಕಲಿಯೋ ತನಕ ಸ್ವಲ್ಪ ಕಷ್ಟ. ಅದು ಅಲ್ಲದೆ ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಲಲಿತ ಸಹಸ್ರನಾಮವನ್ನು ಕಲಿಯೋದಾದರೆ ತುಂಬ ಪುಣ್ಯ ಮಾಡಿರಬೇಕು. ಕಲೀರಿ, ಕೊಂಚ ಸಮಯದಲ್ಲೇ ಬಂದುಬಿಡುತ್ತೆ. ಈಗ ಎಷ್ಟೋ ಗುರುಗಳು ಕನ್ನಡದಲ್ಲಿ, ತೆಲುಗುನಲ್ಲಿ ಎಷ್ಟೋ ಗುರುಗಳು ಯೂಟ್ಯೂಬ್ ಮಾಡಿ ವಿಡಿಯೋಗಳನ್ನ ಹಾಕಿದ್ದಾರೆ. ಒಂದು ಒಳ್ಳೆ ಶುಭ ದಿನ ಸ್ನಾನ ಮಾಡಿ ಮಡಿಯುಟ್ಟು ದೇವರ ಮನೆಯಲ್ಲಿ ಅಥವಾ ಶುದ್ಧವಾದ ಸ್ಥಳದಲ್ಲಿ ಅಗರಬತ್ತಿ ಹಚ್ಚಿ ದೀಪ ಬೆಳಗಿಸಿ ಒಂದು ಸಣ್ಣ ನೈವೇದ್ಯ ಇಟ್ಟು, ನೈವೇದ್ಯ ಅಂದರೆ ದೊಡ್ಡದಾಗಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಹಣ್ಣು ಅಂದರೆ ನೀವು ಹಣ್ಣು ತರಬೇಕಾದ್ರೆ ದೇವರಿಗೆ ಅಂತಲೇ ಸಪ್ರೇಟಾಗಿ ತೊಗೊಂಡು ಬನ್ನಿ. ನೀವು ಹಣ್ಣುಗಳನ್ನ ತಂದ ಮೇಲೆ ನೀವು ತಿಂದು ಮಿಕ್ಕಿದ್ದನ್ನು ದೇವರಿಗೆ ನೈವೇದ್ಯವಾಗಿ ಇಡೋಕ್ಕೆ ಹೋಗಬೇಡಿ. ಅಥವಾ ಡ್ರೈ ಫ್ರೂಟ್ಸು, ಯಾವಾಗಲೂ ದಿನನಿತ್ಯದ ನೈವೇದ್ಯಕ್ಕೆ ಒಂದಷ್ಟು ಡ್ರೈ ಫ್ರೂಟ್ಸು ದೇವರಿಗೆ ಅಂತಲೇ ಇಟ್ಬಿಟ್ರೆ ನೀವು ಬೆಳಗ್ಗೆ ಸಂಜೆ ದೇವರಿಗೆ ನೈವೇದ್ಯ ಮಾಡ್ಕೋಬೋದು. ಅಥವಾ ಸ್ವೀಟು ಮನೇಲೇ ಮಾಡಿರೋ ಅಂಥ ಹಾಲಿನ ಪಾಯಸನೋ ಅಥವಾ ನಿಮಗೆ ಇಷ್ಟವಾದದ್ದು ಯಾವುದಾದ್ರೂ ಒಂದು ಪಾಯಸನ ಮಾಡಿ ದೇವರಿಗೆ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿ, ಈ ಥರ ನಾನು ಕಲಿಬೇಕಮ್ಮ, ಸ್ವಲ್ಪ ಜ್ಞಾನ ಕೊಡು ಅಂಥೇಳಿ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಒಂದು ದಿನ ಶುರು ಮಾಡ್ತು ಅಂದರೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿ ಆ ಜಾಗದಲ್ಲಿ ಕುಳಿತು ಪಾರಾಯಣ ಮಾಡ್ಬೋದು. ಲಲಿತ ಸಹಸ್ರನಾಮ ಕಲಿಬೇಕಾದ್ರೆ ಗುರುಪದೇಶ ಇರಬೇಕು, ಇಲ್ಲ ಮಂತ್ರೋಪದೇಶ ಆಗಿರಬೇಕು. ಗುರುಗಳಿಂದ ಮಂತ್ರ ದೀಕ್ಷೆ ಆಗಿದ್ದರೆ ನೀವಾಗಿ ಕಲಿಬೋದು. ಇಲ್ಲ ಅಂತ ಹೇಳಿದ್ರೆ ಗುರುಗಳ ಉಪದೇಶದಿಂದಲೇ ಇದು ಕಲಿಬೇಕಾಗಿರೋ ಅಂಥ ಸಹಸ್ರನಾಮ. ಯಾಕೆಂದರೆ ಇದು ಮಾನವ ಶರೀರ ಹೊತ್ತಂಥ ಮನುಷ್ಯ ಬರೆದಿರೋ ಅಂಥದ್ದಲ್ಲ. ಈ ಸಹಸ್ರನಾಮಗಳಾಗಲಿ ಅಥವಾ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮಗಳಾಗಲಿ ಮಾಮೂಲಿ ಮನುಷ್ಯರು ಬರೆದಿರೋ ಅಂಥದ್ದಲ್ಲ. ಇದು ಲಲಿತ ಸಹಸ್ರನಾಮ ಸಾಕ್ಷಾತ್ ವಾಗ್ದೇವತೆಗಳು ಲಲಿತಾ ತಾಯಿಯ ಬಗ್ಗೆ ಹೇಳಿರುವಂಥದ್ದು ಈ ಲಲಿತ ಸಹಸ್ರನಾಮ. ಹಾಗಾಗಿ ಗುರುಪದೇಶ ಇಲ್ಲದೆ ನಾವು ಸ್ವತಃ ಕಲಿಯೋಕ್ಕೆ ಹೋಗಬಾರ್ದು. ಹಾಗಾದರೆ ಗುರುಗಳು ಎಲ್ಲಿದ್ದಾರೆ, ಯಾರನ್ನ ಹುಡ್ಕೊಂಡು ಹೋಗೋದು ಅಂತ ಕೇಳಿದ್ರೆ, ಯೂಟ್ಯೂಬ್ನಲ್ಲಿ ಸಾಕಷ್ಟು ಗುರುಗಳು ಅಂದರೆ ಕನ್ನಡದಲ್ಲಿದ್ದಾರೆ, ಮತ್ತು ತೆಲುಗುನಲ್ಲಿ ಚಾಗಂಟಿ ಕೋಟೇಶ್ವರ ರಾವ್ ಅಂತಿದ್ದಾರೆ, ಷಣ್ಮುಖ ಶರ್ಮಾ ಅಂತ ಇದ್ದಾರೆ, ನಮ್ಮ ಕನ್ನಡದಲ್ಲಿ ಪ್ರಿಯಾ ಸಿಸ್ಟರ್ಸ್ ಅಂತಿದ್ದಾರೆ, ಹೀಗೆ ಬಾಂಬೆ ಸಿಸ್ಟರ್ಸ್ ಅಂತಿದ್ದಾರೆ. ಸೊ ಇಷ್ಟು ಜನ ಕನ್ನಡದಲ್ಲಿ ಲಲಿತ ಸಹಸ್ರನಾಮನ ಯೂಟ್ಯೂಬ್ ಮಾಡಿ ಹಾಕಿದ್ದಾರೆ. ಅದನ್ನು ಒಂದು ಪುಸ್ತಕ ಇಟ್ಕೊಂಡು ಕೇಳ್ತಾ ನೋಡ್ತಾ ಹೋಗಿ, ಮತ್ತು ಕೇಳ್ತಾ ಅದ್ರ ಜೊತೆ ಪಠಿಸ್ತಾ ಹೋಗಿ, ಎಲ್ಲೆಲ್ಲಿ ತಪ್ಪಾಗುತ್ತೋ ಕ್ಲಿಷ್ಟವಾದ ಪದಗಳನ್ನ ಅಂಡರ್ಲೈನ್ ಮಾಡಿಕೊಂಡು ಪುನರಾವರ್ತನೆ ಮಾಡಿ ಪದೇ ಅದನ್ನು ಪಠಿಸೋದನ್ನು ಮಾಡಿ. ಹಾಡ್ತಾ ರಾಗ ನರಳ್ತಾ ರೋಗ ಅಂತಾರಲ್ಲ, ಹಾಗೆ ಹಾಡ್ತಾ ಕಲಿತಾ ಬಂದುಬಿಡುತ್ತೆ. ಯಾವುದೂ ಕಷ್ಟ ಅಲ್ಲ. ಕಲಿಬೇಕು ಅನ್ನೋ ಇಚ್ಛೆ ಇರಬೇಕು, ಆವಾಗ ತಾಯಿಯ ಕೃಪೆ ಕೂಡ ನಮಗೆ ಸಿಗುತ್ತೆ. ಆದರೆ ಮರೆಯದೆ ಸಹಸ್ರನಾಮಗಳನ್ನ ಪಠಿಸಾದ್ಮೇಲೆ ತಾಯಿ ಹತ್ರ ಈ ಶ್ಲೋಕನ ಹೇಳ್ಕೊಳ್ಳಿ. ಏನಂದರೆ, ಯದಕ್ಷರ ಪದಭ್ರಷ್ಟಂ ಮಾತ್ರ ಏನಂ ತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವಿ ಪ್ರಸೀದ ಪರಮೇಶ್ವರಿ. ಅಂದರೆ ತಾಯಿ, ನಾನು ಏನೇ ತಪ್ಪು ಮಾಡಿದ್ರು, ತಿಳಿದೇನೋ ತಪ್ಪು ಮಾಡಿದರೆ, ಅಂದರೆ ನಾವು ಈ ಯದಕ್ಷರ ಪದಭ್ರಷ್ಟಂ ಅಂದ್ರವಲ್ಲ, ಪದಭ್ರಷ್ಟಂ ಅಂದರೆ ಪದಗಳಲ್ಲಿ ಅಕಾರ ಉಕಾರ ಏಕಾರ ಓಕಾರ ಇರುತ್ತಲ್ವ, ನಮಗೆ ತಿಳಿದೇನೋ ನಾವು ತಪ್ಪು ಮಾಡಿರ್ತೀವಿ. ಹಾಗಾಗಿ ಪದಭ್ರಷ್ಟ ಆಗಬಾರ್ದು. ಮಂತ್ರೋಚ್ಚಾರಣೆಯಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಮ್ಮ ಅಂಥೇಳಿ ತಾಯಿನ ಕ್ಷಮೆ ಯಾಚಿಸಿದ್ರೆ ತಾಯಿ ಪ್ರಸನ್ನಳಾಗಿ ಕ್ಷಮಿಸ್ತಾಳೆ. ಹೇಗೆ ಅಂದರೆ, ಸಣ್ಣ ಮಕ್ಕಳು ಮುದ್ದಾಗಿ ತಪ್ಪು ಮಾತಾಡ್ತಾಯಿದ್ರು ಸಹ ನಾವೆಷ್ಟು ಅದನ್ನು ಕೇಳಿ ಎಂಜಾಯ್ ಮಾಡ್ತೀವಲ್ವ, ಅಯ್ಯೋ ಎಷ್ಟು ಮುದ್ದಾಗಿ ಮಾತಾಡುತ್ತೆ ನೋಡು ಅಂತ. ಹಾಗೇನೆ ಈಗ ನನ್ನ ಮನೇಲಿ ನನ್ನ ಮಕ್ಕಳು ಶ್ರೀರಾಮ ರಾಮ ರಾಮೇತಿ ಅಂತ ಹೇಳೋ ಅಂದರೆ ಶ್ರೀಲಾಮ ಲಾಮ ಲಾಮೇತಿ ಅಂತ ಹೇಳೋರು. ಅದನ್ನು ಕೇಳಿ ನಾವೆಷ್ಟು ಸಂತೋಷ ಪಡ್ತಾಯಿದ್ವಿ. ಅಟ್ಲೀಸ್ಟ್ ರಾಮ ಅಂತ ಇದ್ರು ಲಾಮ ಅಂತಾದರೂ ಹೇಳ್ತಾವಲ್ಲ, ಭಗವಂತನ ನಾಮ ಉಚ್ಚಾರಣೆ ಮಾಡ್ತಾವಲ್ವ ಅಂತ ನಾವು ಖುಷಿ ಪಡ್ತಾಯಿದ್ವಿ. ಹಾಗೆಯೇ ನಾವು ಸಹ ಎಲ್ಲರೂ ಮಕ್ಕಳಲ್ವ ತಾಯಿಗೆ. ಹಾಗೆ ನಾವೇನೇ ತಪ್ಪು ಮಾಡಿದರೂ ಕ್ಷಮಿಸಮ್ಮ ಅಂಥೇಳಿ ಕೊನೆಯಲ್ಲಿ ಕೈ ಮುಗಿದು ಕ್ಷಮೆ ಯಾಚಿಸಿದ್ರೆ ತಾಯಿ ಪ್ರಸನ್ನಳಾಗಿ ಕ್ಷಮಿಸ್ತಾಳೆ. ಆದರೆ ನಮಗೆಲ್ಲ ಗೊತ್ತಿದೆ, ತಾಯಿಯ ನಡೆಯುತ್ತೆ ಬಿಡು ಅಂಥೇಳಿ ತಿಳಿದು ತಪ್ಪು ಮಾಡಿದಾಗ ಮಾತ್ರ ನಾವು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಕೊನೆಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ಅದನ್ನು ತಾಯಿಗೆ ಅರ್ಪಿಸ್ಬಿಡಿ.
ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಅಂಥೇಳಿ ನಾವೇನೇ ಪಠಿಸಿದ್ರು ಇದೊಂದೇ ಲಲಿತ ಸಹಸ್ರನಾಮ ಅಂತಲ್ಲ, ವಿಷ್ಣು ಸಹಸ್ರನಾಮ ಆಗಲಿ ಅಥವಾ ಅಷ್ಟೋತ್ತರಗಳಾಗಲಿ ನೀವು ಏನನ್ನೇ ಪಠಿಸಿದ್ರು ಅದನ್ನು ಭಗವಂತನ ಪಾದಕ್ಕೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅರ್ಪಿಸ್ಬಿಡಿ. ನಾವು ಇಟ್ಕೋಬಾರ್ದು. ಹೇಗೆಂದರೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಎಕ್ಸಾಮಲ್ಲಿ ನಾವು 100ಗೆ 100 ಮಾರ್ಕ್ಸು ನಾವು ಓದಿರಲ್ಲ. ಅಟ್ಲೀಸ್ಟ್ ಒಂದು 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಬರೋಷ್ಟು ನಾವು ಓದಿರ್ತೀವ. ಅಯ್ಯೋ ಬರೀ 35 ಮಾರ್ಕ್ಸ್ಗೆ ಮಾತ್ರ ನಾನು ಬರೆದಿದ್ದೀನಲ್ಲ ಅಂತ ಪೇಪರ್ನ ನಾವು ಮಾಸ್ಟ್ರಿಗೆ ಕೊಡದೆ ನಾವು ತೊಗೊಂಡು ಬಂದುಬಿಡ್ತೀವ ಮನೆಗೆ. ಇಲ್ಲ ಅಲ್ವಾ, ಅಟ್ಲೀಸ್ಟ್ ಪಾಸ್ ಆದರೆ ಸಾಕಪ್ಪ ಅಂತ ಹೇಳಿಬಿಟ್ಟು ಪೇಪರ್ನ ನಾವು ಎಕ್ಸಾಮ್ನರಿಗೆ ಕೊಟ್ಬಿಡ್ತಾನೆ ಬರ್ತೀವಿ. ಹಾಗೆಯೇ ನಾವು ಎಷ್ಟೇ ಪಠಿಸಿದ್ರು, ಒಂದು ಸಣ್ಣ ಅಷ್ಟೋತ್ತರ ಆಗಿರಲಿ, ಸಣ್ಣ ಶ್ಲೋಕ ಆಗಿರಲಿ, ಏನೇ ಪಠಿಸಿದ್ರು ಅದನ್ನು ಶ್ರೀಕೃಷ್ಣ ಅರ್ಪಣಮಸ್ತು ಅಂತೇಳಿ ಅರ್ಪಣೆ ಮಾಡಬೇಕು. ಜೊತೆಗೆ ಕ್ಷಮಾಪಣೆನ ಕೇಳಬೇಕು. ಇವೆರಡನ್ನೂ ಗುರ್ತಿಟ್ಕೊಳ್ಳಿ. ಅದೆರಡನ್ನೂ ಆ ಶ್ಲೋಕಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನ ಒಂದು ಕಡೆ ನೋಡಿ ಬರೆದಿಟ್ಕೊಳ್ಳಿ. ಅದು ಕೆಲವು ದಿನಗಳು ನೀವು ಪಠಿಸ್ತಾ ಅದು ಬಾಯಿಪಾಠ ಆಗಿಬಿಡುತ್ತೆ, ತಂತಾನೆ ಬಂದುಬಿಡುತ್ತೆ. ನೀವೇನೇ ಪಠಿಸುವಾಗ ಅರ್ಪಣೆ ಮಾಡಬೇಕು ಅಂದಾಗ ಆ ಶ್ಲೋಕ ಬಂದುಬಿಡುತ್ತೆ. ಕ್ಷಮೆ ಕೇಳಬೇಕು ಅಂದಾಗ ಆ ಕ್ಷಮಾಪಣಾ ಶ್ಲೋಕನೂ ಬಂದುಬಿಡುತ್ತೆ. ಓಕೆ, ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನೊಂದು ವಿಷಯ, ನಾವು ಸಾಧಾರಣವಾಗಿ ನಿತ್ಯ ಪಾರಾಯಣ ಮಾಡೋರು ಲಲಿತ ಸಹಸ್ರನಾಮದಲ್ಲಿ ಸಾಧಾರಣವಾಗಿ ತಪ್ಪುಗಳನ್ನ ಮಾಡ್ತೀವಿ. ಆ ತಪ್ಪುಗಳು ಯಾವುದು, ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋ ಕರೆಕ್ಷನ್ಸನ್ನು ನಾವು ಮತ್ತೊಂದು ವಿಡಿಯೋದಲ್ಲಿ ಮಾಡ್ತೀನಿ. ದಯವಿಟ್ಟು ನೋಡಿ. ಹರಿ ಓಂ.